ನಾನು ನಮ್ಮ ಯಜಮಾನ್ರು ಹಾಗಲ್ಲ. ನಾವಿಬ್ರು ಬಹಳ ವೆರಿ ಹ್ಯಾಪಿ ಗೋ ಲಕ್ಕಿ ಪೀಪಲ್ ಆ ಥರ. ಅದು ನಮ್ಮ ಟೈಮಲ್ಲೂ ಇಷ್ಟೆಲ್ಲ ದುಡ್ಡುಗಳು ಕೊಡ್ತಿರ್ಲಿಲ್ಲ. ಹೌದು, ನಮಗೆ ಫಸ್ಟ್ ಅಡ್ವಾನ್ಸ್ ಕೊಟ್ಬಿಡೋರು, ಪಿಕ್ಚರ್ ಮುಗಿಸ್ಕೊಂಡು ಆಮೇಲೆ ಕೊಡ್ತೀವಿ ಅಂತಾರೆ, ಆಮೇಲೆ ಬಿಟ್ಬಿಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ಒಂದು ಪಿಕ್ಚರ್ ಬಂತಲ್ಲ ದಟ್ ವಿಲ್ ಡು ಅನ್ನೋ ಥರ. ಸೊ ನಾವು ಸಂತೋಷವಾಗಿದ್ವಿ, ಅದು ಮುಖ್ಯ ಅಲ್ವಾ. ದುಡ್ಡಿದ್ರೆ ಇರಲಿ ಇಲ್ಲದೇ ಇದ್ರೆ ಇರಲಿ, ಸಂತೋಷವಾಗಿರ್ಬೇಕು ನಾವು ಹಾಗೇ ಇದ್ವಿ. ಸೊ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ವೆರಿ ಗುಡ್. ಆದ್ದರಿಂದ ನಮ್ಮ ಯಜಮಾನ್ರಿಗೂ ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ಏನಾದರೂ ಬೇಕು ಅಂದರೆ ಫಸ್ಟ್ ಅದನ್ನು ಮಾಡೋರು. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ಏನು, ನಾನು ಸಂಗೀತ ಕಲ್ತಿದ್ದೀನಿ, ಬಂದು ಇನ್ಸ್ಟ್ರೂಮೆಂಟ್ ಕಲ್ತಿದ್ದೀನಿ, ಭರತನಾಟ್ಯ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿಕೊಂಡು ವಾಟ್ಸ್ ದಿ ಯೂಸ್, ಐ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ ಅಂದೆ. ವೈ ಯು ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ, ಯು ಆರ್ ಮಿಸ್ಸಸ್ ಸುದರ್ಶನ್ ಅಂದರು. ಮಿಸ್ಸಸ್ ಸುದರ್ಶನ್ ಈಸ್ ನಾಟ್ ಜಸ್ಟ್ ಅನ್ ಐಡೆಂಟಿಟಿ ಅಪ್ಪ. ಎನಿಬಡಿ ಹೂ ಮ್ಯಾರೀಸ್ ಯು, ಮೀನಾಕ್ಷಿ, ಕಾಮಾಕ್ಷಿ, ಯಾರು ನಿಮ್ಮನ್ನು ಮದುವೆ ಆದರೂ ಅವರು ಮಿಸ್ಸಸ್ ಸುದರ್ಶನೇ. ನಾನು ಆ ಐಡೆಂಟಿಟಿ ಹೇಳಲಿಲ್ಲ. ನಾನು ಇಷ್ಟೆಲ್ಲ ಕಲ್ತ್ಕೊಂಡು ಏನು ಮಾಡ್ತಾಯಿದ್ದೀನಿ, ಬೆಳಗಾಗಿ ಎದ್ದು ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ವಾಟ್ ಇಸ್ ದ ಬ್ರೇಕ್ಫಾಸ್ಟ್ ಟುಡೇ, ಏನು ಅಡುಗೆ ಏನು ಮಾಡೋದು, ಇದು ಈಸೇ ಆಗೋಯ್ತು. ಸೊ ಐ ಥಿಂಕ್ ಸ್ವಲ್ಪ ವೇಸ್ಟ್ ಅಲ್ವಾ ನಾನು ಇಷ್ಟೆಲ್ಲ ಕಲ್ತಿದ್ದು. ಓ ನೀನು ಅದನ್ನೇ ಹೇಳ್ತೀಯಾ, ದೆನ್ ಡೋಂಟ್ ವರಿ ಅಂದ್ಬಿಟ್ಟು ನನಗೆ ಪ್ಲಾಕಾರ್ಡ್ಸ್ ಎಲ್ಲ ಮಾಡಿ ನನಗೆ ಇಷ್ಟು ಒಂದು 6 ಇದು ಫುಲ್ ಪ್ಲಾಕಾರ್ಡ್ಸ್ ಮಾಡಿದರು. ನಂದು ಡಿಫ್ರೆಂಟ್ ಟೈಪ್ಸ್ ಆಫ್ ನನ್ನ ಭರತನಾಟ್ಯಂ ಡ್ರೆಸ್ಸಸ್ಸಲ್ಲೇ ಫೋಟೋಸ್ ಎಲ್ಲ ತೆಗೆಸಿ ಅದನ್ನೆಲ್ಲ ಕೊಟ್ಟು ತುಂಬ ಚೆನ್ನಾಗಿ. ಅವ್ರು ಏನೇ ಮಾಡಿದರೂ ದೊಡ್ಡ ರೀತಿಯೇ ಮಾಡ್ತಾರೆ, ಅವ್ರಿಗೆ ಚಿಕ್ಕದಾಗಿ ಮಾಡಿ ಪ್ರಾಕ್ಟೀಸೇ ಇಲ್ಲ ನಮ್ಮ ಯಜಮಾನರಿಗೆ. ಸೊ ಆ ಥರ ಮಾಡಿ ಆವಾಗ ಅದನ್ನೆಲ್ಲ ಎಲ್ಲರಿಗೂ ಕೊಟ್ಟು, ಮತ್ತು ಇದು ನಂದು ಆ್ಯಕ್ಚುಲಿ ನನ್ನ ಮನೇಲಿ ಬಿಟ್ಬಿಟ್ಟು ಬಂದುಬಿಟ್ಟೆ. ನನ್ನ ಇದೇ ಇತ್ತು, ಏನು ಅದಕ್ಕೇನು ಹೇಳ್ತಾರೆ, ಬಿಗ್ ನೋ ಇಟ್ ವಾಸ್ ಇದು ಬಟ್ಟೆ ಇಲ್ಲ ಇದು ಮಾಡಿ ಹಾಕೋದು. ಅದು ಎಲ್ಲಿ ನಾನು ಆ ಮನೆಯಿಂದ ತಗೊಂಡು ಬರಲೇ ಇಲ್ಲ. ಈಗ ನಾನು ಇದಕ್ಕಿದ್ದಾಗೆ ಇಲ್ಲಿ ಕರ್ಕೊಂಡು ಬಂದು ಬಿಟ್ಬಿಟ್ಟೆ ನಮ್ಮ ಇದು ಇವನು ನಾದಿನಿ ಮಗ. ಸೊ ಅವನು ಅಲ್ಲಿ ಹೋಗಿ ಏನು ತಂದಿದ್ದಾನೆ, ಏನು ತಗೊಂಡು ಬಂದಿದ್ದಾನೆ, ಎಲ್ಲಿಟ್ಟಿದ್ದಾನೆ ಗೊತ್ತಿಲ್ಲ, ಇನ್ನು ನನ್ನ ಕೈಗೆ ಬಂದಿಲ್ಲ. ಬಂದರೆ ಬ್ಯಾನರ್ ಎಲ್ಲ ಮಾಡಿ ಚೆನ್ನಾಗೇ ಇತ್ತು. ಸರಿ, ಇವಾಗ ಇಲ್ಲಿ ಬಂದಾಗ ನನಗೆ ಏನು ಅರ್ಥನೇ ಆಗಲಿ. ನಾನು ಅಮ್ಮ ನೋಡಿದ್ದೆ, ಬಂದೆ. ಇಲ್ಲಿ ಬಂದಮೇಲೆ ಇವರು ಗಂಡ ಹೆಂಡತಿ ಇಬ್ಬರು ನೋಡ್ಕೋತಾರಲ್ಲ, ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೋತಾ ಇದ್ದಾರೆ. ನನಗೆ ಯಾವುದು ಪ್ರಾಬ್ಲಮ್ಮೇ ಇಲ್ಲ, ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ನನಗೆ. ಅಮ್ಮನೂ ಅಷ್ಟೇ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಇವಾಗ ಅಲ್ಲಿದ್ದಾರೆ, ಅಲ್ಲಿ ಮಡಿಲು ಅಲ್ಲಿ ಒಂದಿದೆಯಲ್ಲ ಮಲ್ಲೇಶ್ವರಮಲ್ಲಿ, ಅಲ್ಲಿದ್ದಾರೆ ಅವರು. ಅದೇನು ನಾನು ವೀಣೆ ನುಡಿಸೋದು ಇದೆಲ್ಲ ನೋಡಿ ಅವ್ರಿಗೆ ಭಾಳ ಖುಷಿ ಆಯಿತು. ಯೂಶ್ವಲಿ ಅವ್ರು ಯಾರನ್ನೂ ಅಲೌ ಮಾಡಲ್ಲ, ಅಂಥದ್ರಲ್ಲಿ ಅವ್ರು ಹೇಳಿದ್ರು, ನಿಮಗೆ ಏನು ವೀಣೆ ತಂದು ಇಲ್ಲೇ ಇಟ್ಕೋಬೇಕಾ, ಇಟ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರ. ನನ್ನ ಕ್ವಶನ್ ಏನಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇನ್ನು ತೀರಾ ಆಪ್ತ ಬಳಗದವರಾಗಿರೋ ಅವ್ರು ಯಾರಾದರೂ ಕರ್ಕೊಂಡು? ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಾವು 4 ಜನ ಮಕ್ಕಳು. ನನ್ನ ತಂಗಿ ಆವಾಗಲೇ ಶಿ ಪಾಸ್ಟ್ ಅವೇ. ಆಮೇಲೆ ನಮ್ಮ ಅಕ್ಕ ಈ ವರ್ಷ ಬಿಗಿನಿಂಗಲ್ಲಿ ಶಿ ಪಾಸ್ಟ್ ಅವೇ. ನನ್ನ ಬ್ರದರ್ ಇದ್ದಾನೆ, ಅವನು ಪಾಟ್ನಾದಲ್ಲಿದ್ದಾನೆ, ಈಸ್ ರಿಟೈರ್ಡ್ ವಿಂಗ್ ಕಮಾಂಡರ್. ಅವನು ಸ್ವಂತ ಮನೆ ಎಲ್ಲ ಇದೆ, ಅವನು ಪಾಟ್ನಾದಲ್ಲೇ ಇರೋದು. ನಮ್ಮ ಯಜಮಾನರು ಹೋದಾಗ ಅವನ ಮಗಳು ಬಂದು ನನ್ನ ಕರ್ಕೊಂಡು ಹೋದ್ಲು ಅಲ್ಲಿ. ದಟ್ ಇಯರ್ ವಾಸ್ ವೆರಿ ನೈಸ್. ಅಲ್ಲಿ ಅವರಿದ್ರಲ್ಲೇ ಹೋಗಿ ನಾನು ಹೋಗಿ ಚರ್ಚಲ್ಲಿ ಸುಮ್ಮನೆ ನಾನು ಕೂತಿದ್ದೆ. ಅದೆಲ್ಲ ನೋಡಿಕೊಂಡು ನಾವಿಬ್ಬರು ಒಂದೇ ಥರ ಇದ್ದೀವಿ, ನಾವಿಬ್ಬರು ಅವಳಿ ಜವಳಿನ ಅಂತ ಕೇಳಿದವರು ಉಂಟು. ಆ ಬ್ರದರ್ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತಾನೆ. ಅವ್ನಿಗೆ ಭಾಳ ಖುಷಿ ಆಯಿತು ನಾನು ಇಲ್ಲಿದ್ದೀನಿ, ನನಗೆ ಹಿಂಗೆಲ್ಲ ಇದೆ ಅಂತ. ಅಕ್ಕ, ಸೊ ಯು ಆರ್ ವೆರಿ ಹ್ಯಾಪಿ ದಟ್, ಐ ಆಮ್ ಹ್ಯಾಪಿ ಟು ಹಿಯರ್, ನಾನು ಬಂದು ನೋಡ್ತೀನಿ ನಿಮ್ಮನ್ನು ಅಂತ ಹೇಳಿದ್ದಾನೆ. ಇನ್ನೊಂದು ಮೇಡಮ್, ಅಂದರೆ ನೀವು ಕೂಡ ತುಂಬ ಬ್ಯುಸಿ ಆಗಿದ್ರಿ ಆ ನಟನೆಯಲ್ಲಿ, ನಿಮ್ಮ ಹಸ್ಬೆಂಡ್ ಕೂಡ ಸುದರ್ಶನ್ ಅವ್ರು ಕೂಡ ತುಂಬ ಬ್ಯುಸಿ ಆಗಿದ್ರು. ಆ ಸಂದರ್ಭದಲ್ಲಿ ನಿಮಗೂ ಕೂಡ ನಾವು ಏನಾದರೂ ಒಂದಿಷ್ಟು ಮನೆ ಮಾಡ್ಕೋಬೇಕು, ಆಸ್ತಿ ಮಾಡ್ಕೋಬೇಕು, ಮುಂದಿನ ಜೀವನಕ್ಕೆ ನಡ್ಸೋಕೆ ಏನಾದರೂ ಬೇಕು ಅಂತ ಎಲ್ಲರೂ ಒಂದು ಥಿಂಕ್ ಮಾಡಿದೆ. ಬಟ್ ನಿಮ್ಗೆ ಆ ಥರದ್ದು ಏನಾದ್ರು ಐಡಿಯಾ ಬಂದಿಲ್ವಾ? ಇಲ್ಲ, ನಾವು ಆ ಥರ ಏನು ಯೋಚನೆನೇ ಮಾಡಲಿಲ್ಲ. ನಮಗೆ ನಮ್ಮ ಕಲೆಯಲ್ಲೇ ಇತ್ತು. ನಾವು ನಾಟಕಕ್ಕೆ ಹೋಗಿದ್ವಿ, ಅಲ್ಲಿ ಬೇಕಾದಷ್ಟು ನಾಟಕದ ಕಂಪನಿಗಳಲ್ಲೆಲ್ಲ ನಾವು ಆ್ಯಕ್ಟ್ ಮಾಡಿದ್ವಿ. ನಾಟಕದ ಕಂಪನಿಯಲ್ಲಿ ಆ್ಯಕ್ಟ್ ಮಾಡೋದಂದರೆ ಬೆಳಗಿನ ಜಾವ 3 ಗಂಟೆವರೆಗೂ ನಾಟಕ. ಅದಾದ ಮೇಲೆ ನಮ್ಮದು ಹಾಡುಗಳದ್ದು ಇಬ್ಬರು ಚೆನ್ನಾಗಿ ಹಾಡ್ತಿದ್ವಿ. ಸೊ ಈ ರೀತಿ ನಮಗೆ ಆ ಲೈಫೇ ತುಂಬ ಚೆನ್ನಾಗಿದೆ. ಐ ಥಿಂಕ್ ಆಲ್ ಬಿಕಾಸ್ ನಾನು ಅವರು ಒಟ್ಟಿಗೆ ಇದ್ವಲ್ಲ. ಹಾಂ, ಅದೇ ನಮ್ಮ ಮನೆ. ನಾವು ಎಲ್ಲಿರ್ತೀವೋ ಅದೇ ನಮ್ಮ ಮನೆ. ಆ ಥರ. ಈ ವಾಸ್ ವಂಡರ್ಫುಲ್ ಮ್ಯಾನ್.
ನಾನು ಎಲ್ಲರಿಗೂ ಆಶೀರ್ವಾದ ಮಾಡುವಾಗ ನನ್ನ ಗಂಡನಂತೆಯೇ ಗಂಡ ನಿನಗೆ ಸಿಗಬೇಕು ಅಂತ ನಾನು ಆಶೀರ್ವಾದ ಮಾಡ್ತೇನೆ ಹೆಣ್ಮಕ್ಳಿಗೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.